ಚಿಚುಕಾಗೆ ಎಷ್ಟು ದೊಡ್ಡ ಜಿಪುಣಿ ಅಂತ ಊರಲ್ಲಿ ಎಲ್ರಿಗೂ ಗೊತ್ತು. ಯಾವಾಗ್ಲೂ ಯಾರಿಗೋ ಅವಳು ಒಂದ್ ಹೊತ್ತು ಊಟನೂ ಹಾಕಿದಿಲ್ಲ, ಕುಡಿಯಕ್ಕೆ ನೀರನ್ನು ಕೊಟ್ಟಿದ್ದಿಲ್ಲ. ಆದ್ರೆ ಆ ಊರಿನಲ್ಲಿ ಯಾರ ಮನೆಯಲ್ಲಿ ಏನೇ ವಿಶೇಷ ಇದ್ರೂ ಸರಿ, ಊಟಕ್ಕೆ ಅವಳು ಮೊದ್ಲು ಹೋಗಿ ನಿಲ್ತಾ ಇದ್ಲು. ಯಾರ ಮನೆಯಲ್ಲಾದ್ರೂ ಏನಾದ್ರೂ ಫಂಕ್ಷನ್ ಇದ್ರೆ ಎಲ್ಲನಿಗಿಂತ ಮೊದ್ಲೇ ಅವಳು ಹೋಗ್ಬಿಡ್ತಾ ಇದ್ಲು. ಹೀಗಿರುವಾಗ ಒಂದಿನ ತುನಿಗುಬ್ಬಚ್ಚಿಯ ಮನೆಯಲ್ಲಿ ಒಂದ್ ಪಾರ್ಟಿ. ಅದೇನೂ ಅಲ್ಲ, ಅವತ್ತು ಬುಜ್ಜಿಗೆ ಬರ್ತ್ಡೇ. ಆದ್ರಿಂದ ಊರಲ್ಲಿದ್ದ ಎಲ್ಲನ್ನ ತುನಿಗುಬ್ಬಚ್ಚಿ ಮನೆಗೆ ಬರಕ್ ಹೇಳಿದ್ಲು. ಆದ್ರೆ ಚಿಚುನ ಅವಳು ಕರೀಲೇ ಇಲ್ಲ. ಆದ್ರೆ ಬುಜ್ಜಿಯ ಬರ್ತ್ಡೇ ದಿನ ಆ ಪಾರ್ಟಿಗೆ ಹೋಗೋದಕ್ಕೋಸ್ಕರ ಚಿನ್ನಕ್ಕಾಗಿ ಹೊಸ ಬಟ್ಟೆ ಎಲ್ಲಾನು ಹಾಕೊಂಡು ರೆಡಿ ಆಗ್ತಾ ಇದ್ದ. ಅದನ್ನ ನೋಡಿ ಚಿಚುಗೆ ಡೌಟ್ ಬಂತು. ಲೇ ಚಿನ್ನು, ಏನೋ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಹೊಸ ಬಟ್ಟೆ ಎಲ್ಲ ಹಾಕೊಂಡು ಎಲ್ಲ ಹೊರಟಿದೀಯಾ? ಎಲ್ಲ ಹೋಗ್ತಿದೀಯಾ? ಅಮ್ಮೋ, ಇವತ್ತು ಬುಜ್ಜಿ ಮನೆಯಲ್ಲಿ ಏನೋ ಫಂಕ್ಷನ್ ಇದೆಯಂತೆ. ನಮ್ಮನ್ನ ಕೂಡ ಫಂಕ್ಷನಿಗೆ ಕರೆದಿದ್ದಾರೆ. ಅಲ್ಲಿ ಕೇಕು, ಬಿರಿಯಾನಿ ಎಲ್ಲನೂ ಕೊಡ್ತಾರಂತಮ್ಮ. ಅದಕ್ಕೇನೆ ನಾನಿವಾಗ ಹೊರಡ್ತಾ ಇದ್ದೀನಿ. ಚಿಚುಕಾಗೆ ಆಶ್ಚರ್ಯದಿಂದ, ಏನು ಬಿರಿಯಾನಿ, ಐಸ್ ಕ್ರೀಮಾ? ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದ್ರೆ ಆ ತುನಿ ನನ್ನ ಕರೀಲೇ ಇಲ್ಲ. ಯಾಕೆ ತುನಿ ನನ್ನ ಕರೀಲೇ ಇಲ್ಲ? ಅಮ್ಮ, ನೀವು ಯಾರ ಬರ್ಡೇ ಬಂದ್ರೂ ಕೂಡ ಒಂದು ಚಾಕ್ಲೇಟ್ ಕೊಡೋದಿಲ್ಲ, ಕೇಕ್ ಕಟ್ ಮಾಡೋದಿಲ್ಲ. ಅದಕ್ಕೇನೆ ನಿಮ್ಮನ್ನ ಕೂಡ ಅವ್ರು ಕರೆದಿಲ್ಲ ಅನ್ಸುತ್ತೆ. ಹೋಗೋಲಿ, ನಾನು ಕರೆಯೋದಿದ್ರೆ ಏನೋ, ಅವಳಾದ್ರೂ ಕರಿಬೋದಾಗಿತ್ತಲ್ವಾ? ಈ ಪ್ರಪಂಚದಲ್ಲಿ ಫ್ರೀಯಾಗಿ ಊಟ ಸಿಗುತ್ತೆ ಅಂದ್ರೆ ಅಲ್ಲಿ ಮೊದಲನೆಯಾಗಿ ನಿಲ್ಲೋದು ನಾನೇ. ನಾನು ಬರ್ತೀನಿ. ಅಮ್ಮ, ಕರೆಯದಿರುವ ಊಟಕ್ಕೆ ಹೋಗ್ಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ? ಬೇಡಮ್ಮ, ನೀವು ಬರಬೇಡಿ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಂಗೆ ಕೇವಲವಾಗುತ್ತೆ. ಮರ್ಯಾದಿ ಅಂತೆ ಮರ್ಯಾದಿ? ಏನೋ ಮರ್ಯಾದಿ ಹೋಗೋದು? ಫ್ರೀಯಾಗಿ ಬಿರಿಯಾನಿ ಕೊಡ್ತಾರೆ ಅಂದ್ರೆ ಎಲ್ಲಿ ಬೇಕಾದ್ರೂ ನುಗ್ಬೋದು. ಇಲ್ಲಿ ನೋಡೋ, ನೀನ್ ಮುಂದೆ ಹೋಗು. ನಿನಗೆ ಅವಮಾನ ಆಗದ ರೀತಿ ಪ್ಲಾನ್ ಮಾಡ್ಕೊಂಡು ನಾನು ಬರ್ತೀನಿ. ನಾನು ಹಿಂದೆನೇ ಬರ್ತೀನಿ, ಹೋಗು. ಚಿನ್ನು ತುಂಬಾನೇ ಬೇಜಾರಿಂದ ಬರ್ತ್ಡೇ ಪಾರ್ಟಿಗೆ ಹೋದ. ಬರ್ತ್ಡೇ ಪಾರ್ಟಿಗೆ ಆ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಬಂದಿದ್ರು. ಅಲ್ಲಿ ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ರೂ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಊರಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಬುಜ್ಜಿಯ ಬರ್ತ್ಡೇ ಪಾರ್ಟಿಗೋಸ್ಕರ ಬಂದಿದ್ರು. ಅಲ್ಲಿ ಆಹಾರನೂ ಎಲ್ಲಾನು ಮಾಡಿಟ್ಟಿದ್ರು. ಆವಾಗ್ಲೇ ಚಿಚುಕಾಗೆ ಏನೋ ಗೊತ್ತಿಲ್ಲದೆ ಇರೋ ತರ ನೆಲದ ಮೇಲೆ ಏನೋ ಬಿದ್ದ ಹಾಗೆ ಅದನ್ನ ಹುಡ್ಕೊಂಡ್ ಬರೋ ಹಾಗೆ ಅವಳು ಟುನಿಯ ಮನೆಗೆ ಬಂದ್ಲು. ಅವಳು ಟುನಿ ಮನೆಯೊಳಗಡೆ ಬಂದ ತಕ್ಷಣ, ಅಯ್ಯಯ್ಯೋ, ನನ್ನ ಹೊಸ ಸೀರೆಗೆ ಹಾಕಿರೋ ಪಿನ್ನು ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಎಲ್ಲೋಯ್ತು? ಇಲ್ಲೇ ಇತ್ತಲ್ವಾ? ಏನ್ ಚಿಚ್ಚು, ಕರಿಯದೇನೆ ಬಂದಿದೀಯಾ? ನನ್ ಮನೆ ಮುಂದೆ ಏನ್ ಹುಡ್ಕಾಡ್ತಿದೀಯಾ? ಚಿಚುಕಾಗೆ ನಾಟಕ ಮಾಡಿ, ಓ ತುನಿ, ಇಲ್ಲಿ ಫಂಕ್ಷನ್ ನಡೀತಾ ಇದೆಯಾ? ನನಗೆ ಗೊತ್ತಾಗ್ಲೇ ಇಲ್ಲ. ಸರಿ, ನನ್ ಪಿನ್ನೊಂದು ಇಲ್ಲಿ ಬಿದ್ದೋಯ್ತು, ಅದಕ್ಕೆ ಹುಡ್ಕಾಡ್ಕೊಂಡ್ ಬಂದೆ. ಓಹೋ, ಫಂಕ್ಷನ್ ನಡೀತಾ ಇದೆಯಾ? ಮಕ್ಳಿದಾರಾ? ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದೀನಿ. ಚೋಟುಗಿಳಿ ನಗುತ್ತಾ, ಪಿನ್ನನ್ನ ಹುಡ್ಕೊಂಡ್ ಬಂದೆ ಅಂತ ಸರಿಯಾದ ಊಟ ಟೈಮಿಗೆನೆ ಬಂದಿದೀಯಾ? ನಿನ್ಗೆ ಫಂಕ್ಷನ್ ಅಂತ ಗೊತ್ತಿಲ್ಲ ಅಂತ ನಾವು ನಂಬೇಕಾ? ಅರೇ ತುನಿ, ಬಾಸ್ಮತಿ ಅಕ್ಕಿಯಲ್ಲಿ ಬಿರಿಯಾನಿ ಮಾಡಿದೀಯಾ? ನೀನು ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿದ ಬಿರಿಯಾನಿ ವಾಸನೆ ತುಂಬಾ ಜೋರಾಗಿ ಬರ್ತಿದೆ. ಟುನಿ ಸ್ವಲ್ಪ ಕೋಪದಿಂದ, ಹೌದು ಚಿಚ್ಚು, ಚಿಕನ್ ಬಿರಿಯಾನಿ ಮಾಡಿದೀನಿ. ನೀನ್ ಯಾವಾಗ್ಲೂ ನಮ್ನ ಕರೆಯೋದಿಲ್ಲ ಅಲ್ಲ, ಅದಕ್ಕೇನೆ ನಾನ್ ಕೂಡ ಇವತ್ ನಿನ್ನ ಕರ್ದಿಲ್ಲ. ನೀನು ಕರೆಯದಿದ್ರೆ ಏನ್ ತುನಿ, ನಾವೆಲ್ಲ ಒಂದೇ ಕುಟುಂಬದವರು. ಒಂದೇ ಕುಟುಂಬದಲ್ಲಿ ಇರುವಾಗ ಕರಿಬೇಕಾ ಏನು? ಸರಿ, ಪರವಾಗಿಲ್ಲ, ಆ ದೇವ್ರೇ ನನ್ನ ಇಲ್ಲಿ ಕಳ್ಸಿದಾನೆ ಅಂತ ತಿಳ್ಕೊ. ಸರಿ ತುನಿ, ನಾನಿನ್ನು ಹೊರಡ್ತೀನಿ. ಹೋಗಕ್ಕೆ ಮುಂಚೆ ದೇವರ ಪ್ರಸಾದ ಹಾಗೆ ಒಂದ್ ತುತ್ತು ತಿಂದಿ ಹೋಗ್ತೀನಿ. ಬುಜ್ಜಿಗೆ ನನ್ನ ಶುಭಾಶಯಗಳು. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಸ್ಟ್ರೈಟ್ ಆಗಿ ಊಟ ಮಾಡೋ ಜಾಗಕ್ಕೆ ಹೋದ್ಲು. ಟುನಿ, ಚೋಟು, ಮಹಿ ಎಲ್ರು ಕೂಡ ಅವಳನ್ನ ಕೋಪದಿಂದ ಗುರಾಯಿಸ್ತಾ ಇದ್ರು ಕೂಡ ಅದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ಅನ್ನೋ ತರ ಚಿಚುಕಾಗೆ ಒಂದು ಪ್ಲೇಟ್ ತುಂಬಾ ಬಿರಿಯಾನಿನ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ಲು. ಅದನ್ನ ನೋಡ್ತಾ ಇದ್ದ ಮಕ್ಕಳು ಕೂಡ ಜೋರಾಗಿ ನಗಾಡ್ತಾ ಇದ್ರು. ನೋಡ್ದ ಬುಜ್ಜಿ, ಚಿಚ್ಚುನ ಕರೆಯದಿದ್ರು ಹೇಗೆ ಬಂದು ಕೂತ್ಕೊಂಡು ನಮ್ಮ ಎಲ್ಲರಿಗಿಂತ ದೊಡ್ಡ ತಟ್ಟೆ ಹಾಕೊಂಡು ತುಂಬಾನೇ ಊಟ ಹಾಕೊಂಡು ಹೇಗೆ ಕೂತ್ಕೊಂಡು ತಿಂತಾ ಇದ್ದಾಳೆ ಅಂತ ನೋಡು ತುನಿ. ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ತುನಿ. ನೋಡು ಹೇಗೆ ಕೂತ್ಕೊಂಡು ತಿಂತಾ ಇದ್ದಾಳೆ ಅಂತ. ಇನ್ನು ಮನೆಗೆ ಹೋಗೋಗ ಇನ್ನೊಂದ್ ಪ್ಲೇಟ್ ತಗೊಂಡೋಗ್ತಾಳೆ. ಚಿಚುಕಾಗೆ ಸಂತೋಷದಿಂದ ಆ ಬಿರಿಯಾನಿನ ತಿಂದ್ಕೊಂಡು, ಏ ತುನಿ, ಏನು ಬಿರಿಯಾನಿಯಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡ್ತು. ಮಾಂಸ ಕೂಡ ಬೆಂದಿಲ್ಲ, ಇನ್ನೊಂಚೂರು ಬೇಯ್ಬೇಕು. ಫ್ರೀಯಾಗಿ ಕೊಡ್ತಾ ಇದೀಯಾ ಅಂತ ಹೀಗೇನಾ ಕೊಡೋದು? ನೀನೇನ್ ಕೊಟ್ರು ಚೆನ್ನಾಗಿರ್ಬೇಕು. ಟುನಿಗೆ ತುಂಬಾನು ಕೋಪ ಬಂತು. ಕರಿಯದೇ ಇರುವ ಮನೆಗೆ ಬಂದು ನನ್ನನ್ನೇ ಏನೇನೋ ಹೇಳ್ತಾ ಇದ್ದೀಯಾ? ಇಷ್ಟ ಇದ್ರೆ ಊಟ ಮಾಡು, ಇಲ್ಲ ಅಂದ್ರೆ ಊಟ ಮಾಡೋ ತಟ್ಟೆನ ಅಲ್ಲೇ ಇಟ್ಬಿಟ್ಟು ತಿರುಗಿ ನೋಡ್ದೆ ಹಾಗೆ ಹೋಗ್ಬಿಡು. ಅಯ್ಯೋ ತುನಿ, ನಾನು ಹೇಳಿದ್ದು ಮತ್ತೆ ನೀನ್ ಪುನಃ ಮಾಡತ್ತಿಗೆ ಈ ತಪ್ಪನ ಮಾಡಬಾರ್ದು ಅಂತ. ಅದಕ್ಕೆ ಹೋಗಿ ಹಾಗೆ ಬೇಜಾರ್ ಮಾಡ್ಕೋತಾ ಇದ್ದೀಯಾ? ಹೌದು, ಇದ್ರಲ್ಲಿ ಚಿಕ್ಕನು ಸರಿಯಾಗಿ ಬೆಂದಿಲ್ಲ. ಸರಿ, ಪರವಾಗಿಲ್ಲ ಬಿಡು. ಅದೇನೋ ಸ್ವೀಟ್ ಇದೆಯಲ್ಲ, ಅದು ಒಂಚೂರು ಹಾಕ್ತೀಯಾ? ಚಿನ್ನಕ್ಕಾಗಿ ತುಂಬಾನು ಅವಮಾನದಿಂದ,
ಅಮ್ಮ ಪ್ಲೀಸ್ ಅಮ್ಮ ಇಲ್ಲಿಂದ ಹೊರಡಿ, ಎಲ್ಲರೂ ನೋಡ್ತಾ ಇದ್ದಾರೆ, ಮರ್ಯಾದೆ ಹೋಗ್ತಾ ಇದೆ ಅಮ್ಮ. ಅಯ್ಯಯ್ಯೋ, ಮರ್ಯಾದೆ ಹೋದ್ರೆ ಹೋಗ್ಲಿ ಕಣೋ, ಸ್ವೀಟ್ ಹೋದ್ರೆ ಮತ್ತೆ ಸಿಗುತ್ತಾ? ನೀನ್ ಕೂಡ 2 ಲೆಗ್ ಪೀಸ್ನ ಜಾಸ್ತಿ ಹಾಕೋ, ಯಾಕೆಂದ್ರೆ ಮನೆಗ್ ಬಂದು ಊಟ ಮಾಡ್ಬೇಡ. ಚಿಚುಕಾಗೆ ಅಂತೂ 2-3 ಪ್ಲೇಟು ಬಿರಿಯಾನಿನ ತಿಂದು ಅಲ್ಲಿದ್ದ ಸ್ವೀಟ್ಗಳನ್ನೆಲ್ಲ ಎತ್ಕೊಂಡು ಒಂದು ಕವರಲ್ಲಿ ಹಾಕೊಂಡು ಅವಳು ಮನೆಗೆ ವಾಪಸ್ ಹೋದ್ಲು. ಅವಳು ಮಾಡ್ತಾ ಇರೋದನ್ನ ನೋಡಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ಮಹಿಹದ್ದಿನ ಮನೆಯಲ್ಲಿ ಒಂದು ಫಂಕ್ಷನ್. ಈ ಸಲ ಮಹಿಹದ್ದು ಕೂಡ ಚಿಚುನ ಕರೀಲೇ ಇಲ್ಲ. ಆದ್ರೆ ಚಿಚು ಸುಮ್ನೆ ಇರ್ತಾಳ. ಒಂದು ನಾಟಕ ಹಾಕೋಣ ಅಂತ ಅಂದ್ಕೊಂಡು ಅವಳು ಮಹಿ ಮನೆಗೆ ಹೊರಟ್ಲು. ಮನೆಯಲ್ಲಿ ಮಹಿ ಚೋಟು ಹತ್ರ, ಚೋಟು, ಇವತ್ತು ನನ್ ಮಗುವಿಗೆ ನಾಮಕರಣ, ಆದ್ರೆ ನಾನು ಚಿಚ್ಚುನ ಮಾತ್ರ ಕರೀಲೇ ಇಲ್ಲ. ಚಿಚ್ಚುನ ಕರೆದ್ರೆ ಹೊಟ್ಟೆ ತುಂಬಾ ಜಾಸ್ತಿನೇ ಊಟ ಮಾಡಿ ಮನೆಗೂ ಪಾರ್ಸಲ್ ತಗೊಂಡೋಗುತ್ತೆ. ಅದು ಅಲ್ದೆ ನಮ್ಮ ಅಡುಗೆನ ಏನಾದ್ರೂ ಹೇಳುತ್ತೆ. ಮಗಿ ಅವ್ರೆ, ನೀವು ಚಿಚ್ಚುನ ಕರಿಯದೆ ತುಂಬಾ ಒಳ್ಳೆ ಕೆಲ್ಸನೇ ಮಾಡಿದೀರಾ. ನೀವು ಕರಿಯದಿದ್ರೆ ಅವಳು ಬರದಿಲ್ವಾ ಏನು? ಮೊನ್ನೆ ನೋಡಿದ್ರ ತುನಿ ಮನೇಲಿ ಬಂದು ಏನ್ ಮಾಡಿದ್ಲು ಅಂತ? ಇವತ್ತ ಚಿಚ್ಚು ಬಂದ್ರೆ ನನ್ ಮನೆಯೊಳಗೆ ಬಿಟ್ಬಿಡ್ತೀನ, ಬಾಗ್ಲತ್ರನೇ ಬರಕ್ ಬಿಡೋದಿಲ್ಲ. ಬಾಗ್ಲೆ ಯಾಕೆ, ಗೇಟಿನ ಒಳಗೆ ಕೂಡ ಬಿಡಲ್ಲ. ಫಂಕ್ಷನ್ ಸ್ಟಾರ್ಟ್ ಆಯ್ತು. ಮಹಿಹದ್ದಿನ ಮನೆಯಲ್ಲಿ ಫಂಕ್ಷನ್ಗೋಸ್ಕರ ಮಹಿಹದ್ದು ಗುಲಾಬ್ ಜಾಮೂನ್ ಹಾಗೂ ಮಟನ್ ಫ್ರೈನ ಮಾಡಿದ್ಲು. ಅದರ ಘಮಘಮ ವಾಸನೆ ಹೊರಗಡೆ ಎಲ್ಲ ಬರ್ತಾ ಇತ್ತು. ಆವಾಗ್ಲೇ ಚಿಚುಕಾಗೆ ಹುಚ್ಚಿ ತರ ತಲೆನೆಲ್ಲ ಬಿಚ್ಕೊಂಡು ಏನೋ ಕಣ್ಣೆಲ್ಲ ಉಚ್ಕೊಂಡು ಮಹಿಹದ್ದಿನ ಮನೆಗೆ ಬಂದ್ಲು. ಅವಳನ್ನು ನೋಡಿ ಎಲ್ರು ಕೂಡ ಶಾಕ್ ಆದ್ರು. ಆವಾಗ ಚಿಚುಕಾಗೆ ಮೂಚೆ ಹೋಗಿ ಕೆಳಗಡೆ ಬೀಳೋ ತರ, ಅಯ್ಯಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ, ನನ್ನಿಂದ ನಡೆಯಕ್ಕಾಗ್ತಾ ಇಲ್ಲ. ತುನಿ, ನನ್ನ ಹಿಡೀರಿ, ನನಗೆ ತುಂಬಾನೇ ತಲೆ ಸುತ್ತುತ್ತಿದೆ. ಮಹಿಹದ್ದು ಕೋಪದಿಂದ ಗೇಟ್ ಹತ್ರ ಬಂದು, ಏನ್ ಚಿಚ್ಚು, ಇಲ್ಲಿ ಬಂದು ನಾಟಕ ಆಡ್ತಿದೀಯಾ? ನಿನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ, ನಾನ್ ನಿನ್ನ ಕರ್ದೇ ಇಲ್ಲ. ಚಿಚುಕಾಗೆ ತುಂಬಾ ಸುಸ್ತಾಗಿ, ಅಯ್ಯಯ್ಯೋ ಮಗಿ, ನಾನ್ ನಿಮ್ ಮನೆ ಫಂಕ್ಷನ್ಗೆ ಬರ್ಲಿಲ್ಲ. ನಿಮ್ ಮನೇಲಿ ಫಂಕ್ಷನ್ ಅಂತ ಕೂಡ ನನಗೆ ಖಂಡಿತ ಗೊತ್ತಿಲ್ಲ. ನನ್ನ ಯಾರಾದ್ರೂ ಕಾಪಾಡಿ, ನನಗೆ ತುಂಬಾನೇ ತಲೆ ತಿರುಗ್ತಾ ಇತ್ತಾ, ಹಾಗೇನೆ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟೆ. ನನಗೆ BP ಲೋ ಆಗಿದೆ, ಯಾರಾದ್ರೂ ಗ್ಲೂಕೋಸ್ ನೀರ್ ಕೊಡಿ. ಲೂಸಿ ನಗುತ್ತಾ, ಇಲ್ಲಿ ನೋಡು ಚಿಚ್ಚು, ನಿನಗೆ ಗ್ಲೂಕೋಸ್ ನೀರಲ್ಲ, ಅಲ್ಲಿ ಇಟ್ಟಿದ್ದಾರೆ ನೋಡು ಗುಲಾಬ್ ಜಾಮೂನ್, ಅದು ತಿನ್ಬೇಕು ಅಂತ ಆಸೆ ಆಗಿದೆ ಅಷ್ಟೇ. ಇದನ್ನ ನೋಡಿ ನಿನ್ಗೆ BP ಲೋ ಆಗಿಲ್ಲ, BP ಹೈ ಆಗಿದೆ. ಚಿಚುಕಾಗೆ ತಕ್ಷಣ ಎದ್ದು, ಏನು ಗುಲಾಬ್ ಜಾಮೂನ್ ಮಾಡಿದೀರಾ? ಹಾಗಾದ್ರೆ ನನಗೆ ಗುಲಾಬ್ ಜಾಮೂನ ತಂದು ಕೊಡಿ. ಮೊನ್ನೆ ಡಾಕ್ಟರ್ ಹೋದಾಗ ಡಾಕ್ಟರ್ ಕೂಡ ಹೇಳಿದ್ದಾರೆ, BP ಇರುವಾಗ ಗುಲಾಬ್ ಜಾಮೂನ್ ತಿಂದ್ರೆ BP ಹೈ ಆಗ್ಬಿಡುತ್ತೆ ಅಂತ. ದಯವಿಟ್ಟು ನನ್ ಮೇಲೆ ಕರುಣೆ ತೋರಿಸಿ ನನಗೆ ಗುಲಾಬ್ ಜಾಮೂನ ಕೊಡಿ. ಚೋಟುಗಿಳಿ ನಗುತ್ತಾ, ನೋಡಿದ್ರ ಮಗಿಯವ್ರೆ, ಇವಳಿಗೆ BP ಏನು ಲೋ ಆಗಿಲ್ಲ, ಫ್ರೀ ಫುಡ್ ಮೇಲೆ ಆಸೆ ಜಾಸ್ತಿ ಆಗಿದೆ. ಗುಲಾಬ್ ಜಾಮೂನ್ ಅಲ್ಲ, 4 ಕೇಟು ಕೊಟ್ರೆ ಎಲ್ಲನೂ ಸರಿಯಾಗ್ಬಿಡುತ್ತೆ. ಮಹಿಹದ್ದು ಕೋಪದಿಂದ, ಸರಿ ಸರಿ, ಏನೋ ಒಂದು ತಿಂದು ಜಾಗ ಖಾಲಿ ಮಾಡು, ಹೋದ್ರೆ ಹೋಗ್ಲಿ ಅಂತ ಕೊಡ್ತಾ ಇದೀನಿ. ಇಲ್ಲಿ ಮಾತ್ರ ಜೀವನ ಬಿಟ್ಬಿಡ್ಬೇಡ. ಚಿಚುಕಾಗೆ ನಾಟಕ ಮಾಡೋದೆಲ್ಲಾನು ಬಿಟ್ಬಿಟ್ಟು ಎದ್ದು ಬಂದು ಎಲ್ಲರಿಗಿಂತ ಮುಂಚೆನೆ ಒಂದು ಪ್ಲೇಟಲ್ಲಿ ಗುಲಾಬ್ ಜಾಮೂನ್, ಇನ್ನೊಂದು ಪ್ಲೇಟಲ್ಲಿ ಮಟನ್ ಫ್ರೈ ಹಾಕೊಂಡು ತಿಂತಾ ಇದ್ಲು. ಇದನ್ನೆಲ್ಲ ನೋಡ್ತಾ ಇದ್ದ ಚಿನ್ನುಗೆ ತುಂಬಾನು ಅವಮಾನ ಅಂತ ಅನಿಸ್ತು. ಅವನು ತಕ್ಷಣ ಅವನ ತಾಯಿ ಹತ್ತಿರ ಬಂದು ಈ ರೀತಿ ಹೇಳ್ದ, ಅಮ್ಮ ಸಾಕಮ್ಮ, ಊರಲ್ಲಿ ಎಲ್ರೂ ನಿನ್ನ ನೋಡಿ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಯಾಕಮ್ಮ ಇಲ್ಲಿಗೆಲ್ಲ ಬಂದಿದೀಯಾ? ನಮ್ಮ ಮನೆಯಲ್ಲಿ ಅಕ್ಕಿ ಇಲ್ವಾ, ತರಕಾರಿ ಇಲ್ವಾ? ನಿನಗೆ ಬಿರಿಯಾನಿ ಇಷ್ಟ, ಗುಲಾಬ್ ಜಾಮೂನ್ ಇಷ್ಟ ಅಂದ್ರೆ ನಾನೇ ನಿನ್ಗೆ ಮಾಡ್ಕೊಡ್ತಾ ಇದ್ದೆ ಅಲ್ವಾ? ಇಲ್ಲಿ ನೋಡೋ, ಮನೇಲಿ ಮಾಡಿ ತಿಂದ್ರೆ ಎಣ್ಣೆ, ತುಪ್ಪ, ಅಕ್ಕಿ ಎಲ್ಲನೂ ಖಾಲಿ ಆಗುತ್ತೆ. ಅದೇ ಇಲ್ಲಿ ತಿಂದ್ರೆ ಎಲ್ಲನೂ ಫ್ರೀ ಆಗಿ ಸಿಗುತ್ತೆ. ನೀನು 2 ಗುಲಾಬ್ ಜಾಮೂನ್ ತಗೋ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಅಮ್ಮ, ನಿಮಗೆ ಮರೆಯೋದಿನೇ ಇಲ್ಲ, ನಿಮ್ನ ಬದಲಾಯಿಸಕ್ಕೆ ಆಗೋದಿಲ್ಲ. ನಾನಿನ್ನು ಇಲ್ಲಿ ನಿಲ್ಲಲ್ಲ, ನಾನು ಹೊರಡ್ತೀನಿ. ಟೋನಿ ಅಲ್ಲಿಗೆ ಬಂದು ನಗುತ್ತಾ, ಏನ್ ಚಿಚ್ಚು, ಮೊನ್ನೆ ನನ್ ಮನೆಯಲ್ಲಿ ಫಂಕ್ಷನ್ ಆಗುವಾಗ ಪಿನ್ ಬಿದ್ದೋಯ್ತು ಅಂತ ಬಂದೆ, ಮಗಿ ಮನೆಯಲ್ಲಿ BP ಲೋ ಆಯ್ತು ಅಂತ ಬಂದೆ. ನಾಳೆ ಚೋಟು ಮನೆಯಲ್ಲಾದ್ರೆ ಅಡ್ವಾನ್ಸ್ ಆಗಿ ನೀನು ತಿಳ್ಕೋಬೇಕು. ಅದುವರೆಗೆ ಯಾಕೆ ತಡ ಮಾಡ್ಬೇಕು? ಚೋಟು ಮನೆಯಲ್ಲಿ ಮೆನುವಲ್ಲಿ ಏನೇನಿದೆ ಅಂತ ಮೊದ್ಲೇ ಹೇಳ್ಬಿಟ್ರೆ ನಾನು ಎಲ್ಲದಕ್ಕೂ ರೆಡಿ ಮಾಡಿ 2 ದಿನ ಉಪವಾಸ ಇದ್ದು ಅವ್ರ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟನ ಮಾಡಿ ಹೊಟ್ಟೆ ತುಂಬಿಸ್ಕೊತೀನಿ. ಕರಿಯದ ಮನೆಗೆ ಹೋಗಿ ಊಟ ಮಾಡಲಿರುವ ತೃಪ್ತಿಯೇ ಬೇರೆ. ಚಿಚ್ಚು, ನಿನ್ನ ಬುದ್ಧಿವಂತಿಕೆಯನ್ನು ನೋಡಿ ಕೈ ಮುಗಿಬೇಕು. ನೀನು ಇರೋ ತನಕ ನಿನ್ ಮನೆಯಲ್ಲಿ ಅಡಿಗೆ ಮಾಡಲ್ಲ, ಊರಲ್ಲಿ ಯಾರ್ಯಾರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ನೋಡ್ಕೊಂಡು ಅಲ್ಲೇ ಹೋಗಿ ಊಟ ಮಾಡ್ತೀಯಾ? ಚಿಚ್ಚು, ಇದೇ ರೀತಿ ತಿಂದು ತಿಂದು ನಿನ್ನ ಹೆಲ್ತೇ ಹಾಳಾಗ್ಬಿಡುತ್ತೆ. ಹಣನ ಕೂಡಿಡ್ಬೋದು, ಹೆಲ್ತ್ನ ಕೂಡಿಡಕ್ಕೆ ಆಗಲ್ಲ. ಮರ್ಯಾದೆ ಹೋದ್ರೆ ಹೋಗ್ಲಿ ಬಿಡು. ಯಾರಾದ್ರೂ ಫ್ರೀಯಾಗಿ ಗುಲಾಬ್ ಜಾಮೂನ್ನ ಕೊಡ್ತಾರಾ? ತುನಿ, ಅಲ್ಲಿದೆ ನೋಡು ಸ್ವೀಟ್ ಬಾಕ್ಸು, ಅದನ್ನ ಈ ಕಡೆ ತಗೊಂಬಾ. ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗೆ ಮಾಡಿದನ್ನ ನೋಡಿ ಮನಸ್ಸೊಳಗಡೆ ಅವಳನ್ನ ಬೈತಾ ಇದ್ರು. ಯಾರು ಕರ್ದಿಲ್ಲ ಅಂದ್ರೆ ಆ ಫಂಕ್ಷನ್ಗೆ ಹೋಗ್ಬಾರ್ದು ಅಂತ ಚಿಚುಗೆ ಗೊತ್ತು. ಆದ್ರೂ ಕೂಡ ಅವಳು ಯಾರು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ
ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಇದ್ಲು. ಚಿಚುಕಾಗಿಯ ಮ್ಯಾಂಗೋ ಮಿಲ್ಕ್ ಶೇಕ್. ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲ ಶುರುವಾಗಿತ್ತು. ಈ ವರ್ಷ ಬಿಸಿಲಂತೂ ತುಂಬಾನೇ ಜಾಸ್ತಿ ಇತ್ತು. ಒಂದಿನ ಟುನಿಗುಬ್ಬಚ್ಚಿ, ಚೋಟಿಗಿಳಿ, ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬಿಸಿಲು ಬಗ್ಗೆನೋ ಮಾವಿನ ಹಣ್ಣುಗಳ ಬಗ್ಗೆನೋ ಮಾತಾಡ್ತಿದ್ರು. ಹಬ್ಬ, ಈ ವರ್ಷ ಬಿಸಿಲು ಜಾಸ್ತಿ ಆಗಿದೆ ಚೋಟು. ಬೆಳಿಗ್ಗೆ 10 ಗಂಟೆಗೇನೆ ಬಿಸಿಲು ಜಾಸ್ತಿ ಇದೆ, ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಹೌದು ತುನಿ, ಈ ಬಿಸಿಲಿಗೆ ಮನೆಯಿಂದ ಹೊರಗಡೆ ಬರ್ಲಿಕ್ಕೇನು ಆಗ್ತಾ ಇಲ್ಲ. ಈ ಬಿಸಿಲಿಗೆ ತಂಪಾಗಿ ಏನಾದ್ರೂ ಕುಡಿಯೋಣ ಅಂದ್ರೆ ಕೂಡ ಆಗ್ತಾನೆ ಇಲ್ಲ ತುನಿ. ಈ ಬಿಸಿಲಿಗೆ ಎಲ್ರಿಗೂ ತಂಪಾಗಿ ಕುಡಿಬೇಕು ಅಂತಾನೆ ಅನ್ಸುತ್ತೆ. ಆದ್ರೆ ಈ ಬಿಸಿಲು ಕಾಲದಲ್ಲಿ ಮಾವಿನಕಾಯಿ ಸೀಸನ್ ಇರುತ್ತೆ. ಆದ್ರೆ ನಮ್ಮ ಊರಲ್ಲಿ ತಿನ್ಲಿಕ್ಕೆ ಆ ಮಾವಿನಕಾಯಿ ಕೂಡ ಸಿಗ್ತಾ ಇಲ್ವೇ? ಹೌದು ಲೂಸಿ, ಪ್ರತಿ ವರ್ಷ ನಮ್ಮ ಊರಲ್ಲಿ ಮಾವಿನಕಾಯಿ ಚೆನ್ನಾಗಿ ಸಿಗ್ತಾ ಇತ್ತು. ಆದ್ರೆ ಈ ವರ್ಷ ಮಾವಿನಕಾಯಿ ತಿನ್ನೋಣ ಅಂದ್ರೆ ಒಂದು ಮಾವಿನಕಾಯಿ ಕೂಡ ಸಿಗ್ತಿಲ್ಲ. ಹೌದು, ನನಗೂ ಕೂಡ ಮಾವಿನ ಹಣ್ಣು ತಿನ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲಿಂದ ತಿನ್ನೋದು? ಮಾವಿನಕಾಯಿ ತಿನ್ಬೇಕು ಎನ್ನುವ ಆಸೆನೆ. ಸಿಟಿಗೆ ಹೋಗಿ ತಗೋಬರೋಣ ಅಂದ್ರೆ ಎಲ್ಲಿಂದ ಹೋಗೋದು? ಅದ್ರಲ್ಲೂ ಈ ಬಿಸಿಲು, ಬಸ್ಸಲ್ಲಿ ಹೋಗ್ಬೇಕು, ರಶ್ ಬೇರೆ. ಯಾರಾದ್ರೂ ನಮ್ಮ ಊರಿಗೆ ಮಾವಿನ ಹಣ್ಣನ್ನು ತಂದು ವ್ಯಾಪಾರ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಬಂದ್ರು. ಅವರು ಕೂಡ ಮಾವಿನ ಹಣ್ಣಿಗೋಸ್ಕರನೇ ಜಗಳ ಮಾಡ್ತಾ ಇದ್ರು. ಅಮ್ಮ ಅಮ್ಮ, ಮಾವಿನಕಾಯಿ ಸೀಸನ್ ಬಂತು, ನಮಗೆ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತೆ. ಹೌದಮ್ಮ, ನನಗೂ ಕೂಡ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ಸಲ ಮಾವಿನ ಹಣ್ಣು ಎಲ್ಲೂ ಕೂಡ ಸಿಕ್ಕಿಲ್ಲ, ಎಲ್ಲೂ ಬೆಳೆದೇ ಇಲ್ಲ. ಅಮ್ಮ, ನಂಗದೆಲ್ಲ ಗೊತ್ತಿಲ್ಲ, ನನಗ್ ಮಾವಿನ ಹಣ್ಣು ಬೇಕೇ ಬೇಕು. ಸಿಟಿಗೆ ಹೋಗಿ ನೋಡಿದ್ರು ಕೂಡ ಹಣ್ಣು ಸಿಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಈ ವರ್ಷ ನನಗೆ ಮಾವಿನ ಹಣ್ಣು ತಿನ್ನಕ್ಕಾಗಲ್ವಾ? ನನಗೆ ಅಳು ಬರ್ತಾ ಇದೆ. ಮಕ್ಕಳೇ, ನೀವು ದುಃಖ ಪಡ್ಬೇಡಿ, ಯಾರಾದ್ರೂ ನಮ್ಮ ಊರಿಗೆ ಮಾವಿನ ಹಣ್ಣು ಮಾರಾಟ ಮಾಡ್ಕೊಂಡ್ ಬರ್ತಾರಂತ ನೋಡೋಣ. ಮಕ್ಕಳು ಮಾವಿನ ಹಣ್ಣುಗೋಸ್ಕರ ಜಗಳ ಮಾಡ್ತಾ ಇರೋದನ್ನ ನೋಡಿದ ಚಿಚುಕಾಗಿಗೆ ಒಂದು ವ್ಯಾಪಾರದ ಐಡಿಯಾನೋ ಸಿಕ್ತು. ಆವಾಗ ಚಿಚು ಅವಳ ಮನಸ್ಸಿನಲ್ಲಿ, ಈ ಮಕ್ಕಳು ಮಾವಿನ ಹಣ್ಣಿನಿಗೋಸ್ಕರ ಎಷ್ಟೊಂದು ಹಠ ಮಾಡ್ತಿದ್ದಾರೆ. ಇದನ್ನೇ ನಾನು ವ್ಯಾಪಾರವಾಗಿ ಬದಲಾಯಿಸಿದ್ರೆ, ಮಾವಿನ ಹಣ್ಣನ್ನು ತಂದು ಮಿಲ್ಕ್ ಶೇಕ್ ಮಾಡಿ ವ್ಯಾಪಾರ ಮಾಡಿದ್ರೆ ಒಂದು ಗ್ಲಾಸಿಗೆ 50 ರೂಪಾಯಿ ಅಂತೆ ಮಾರಾಟ ಮಾಡಬಹುದು. ಹಾಗೆ ಅಂದ್ಕೊಂಡು ಸಿಟಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದ ಕುಹುಬಾತುವಿನ ಅಂಗಡಿಗೆ ಹೋದ್ಲು. ಬನ್ನಿ ಬನ್ನಿ, ಫ್ರೆಶ್ ಆದ ಬಂಗಾರಪಳ್ಳಿ ಮಾವಿನಕಾಯಿ ಹಣ್ಣು. ಕುಹು, ಹೇಗಿದೀಯಾ? ಚೆನ್ನಾಗಿದೀಯಾ? ನನಗೆ ಒಂದು 5 ಬುಟ್ಟಿ ಮಾವಿನ ಹಣ್ಣು ಕೊಡು. ಯಾಕೆ 5 ಬುಟ್ಟಿ ಮಾವಿನ ಹಣ್ಣು ನಿಮ್ಮೂರಿನ ಜನರಿಗೆ ಉಚಿತವಾಗಿ ಕೊಡ್ತೀಯಾ? ಇಲ್ಲಿ ನೋಡು ಕುಹು, ನಾನ್ ಮಾವಿನಕಾಯಿ ಮಿಲ್ಕ್ ಶೇಕ್ ವ್ಯಾಪಾರ ಮಾಡೋಣ ಅಂತ ಇದ್ದೀನಿ. ಬೆಲೆನ ಸ್ವಲ್ಪ ನೋಡ್ಕೊಂಡು ಹೇಳು. ಅಯ್ಯೋ ಚಿಚ್ಚು, ನಾನೋಗಿ ನಿನಗೆ ಹೇಳ್ತೀನಾ? ಸರಿ, ನಿನ್ಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ. ಸರಿ ಸರಿ, 1-2 ಬುಟ್ಟಿನ ಪಾರ್ಸಲ್ ಮಾಡು. ವ್ಯಾಪಾರ ಚೆನ್ನಾಗಾದ್ರೆ ಮತ್ತೆ ತಗೊಂಡೋಗ್ತೀನಿ. ಚಿಚ್ಚು, ವ್ಯಾಪಾರ ಚೆನ್ನಾಗಿ ನಡೆದ್ರೆ ಹೇಳು, ನಾನೇ ನಿನ್ನ ಊರಿಗೆ ಮಾವಿನ ಹಣ್ಣನ್ನು ತಂದು ಕೊಟ್ಬಿಡ್ತೀನಿ. ಅರೆ, ಪರವಾಗಿಲ್ಲಲ್ಲ, ಇದು ಇನ್ನೂ ಚೆನ್ನಾಗಿದೆ. ಚಿಚುಕಾಗಿ ಸಿಟಿಯಿಂದ ಮಾವಿನ ಹಣ್ಣು, ಹಾಲು, ಸಕ್ಕರೆ ಎಲ್ಲಾನು ತಗೊಂಡ್ ಬಂದು ಅವಳ ಮನೆ ಮುಂದ್ಗಡೆ ಚಿಚ್ಚು ಜ್ಯೂಸ್ ಶಾಪ್ ಅಂತ ಒಂದು ಬೋರ್ಡ್ ಹಾಕಿದ್ಲು. ಆವಾಗ ಚಿನ್ನು ಹೊರಗಡೆ ಬಂದು, ಅಮ್ಮ, ನೀವು ಈ ಮಾವಿನ ಹಣ್ಣನ್ನು ನನಗೋಸ್ಕರ ತಂದಿದ್ದೀರಾ? ನೀವು ತುಂಬಾ ಒಳ್ಳೆ ಮಮ್ಮಿ. ಅಯ್ಯೋ ಹಾಳಾದವನೇ, ಈ ಮಾವಿನಕಾಯಿ ವ್ಯಾಪಾರಕ್ಕೆ ನಿನಗೆ ಅಲ್ಲ ಕಣೋ. ಅಮ್ಮ, ಮಾವಿನಕಾಯಿ ಜ್ಯೂಸ ನನಗೂ ಕೊಡ್ಬೋದಲ್ವಾ? ಇಲ್ ನೋಡೋ, ವ್ಯಾಪಾರದಲ್ಲಿ ತಾಯಿ ಮಗ ಅಂತ ಇಲ್ಲ, ಹಣ ಕೊಟ್ರೆ ಮಾತ್ರ ಸಾಧ್ಯ. ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಟೇಸ್ಟ್ ಹೇಗಿದೆ ಅಂತ ನನ್ನ ಫ್ರೆಂಡ್ಸಿಗೆ ಹೇಳ್ಬೇಕಲ್ವಾ? ನಿನ್ನ ಫ್ರೆಂಡ್ಸ್ ಎಲ್ಲ ಬಂದು ಕುಡಿಯುವಾಗ ನೋಡೋಣ, ನೀನ್ ಮೊದ್ಲು ಇಲ್ಲಿಂದ ಹೊರಟೋಗು. ಹಾಗೆ ಚಿಚುಕಾಗೆ ಮಿಕ್ಸಿಯಲ್ಲಿ ಮಾವಿನ ಹಣ್ಣುಗಳು, ಹಾಲು ಇದು ಮಿಲ್ಕ್ ಶೇಕ್ ತಯಾರು ಮಾಡ್ತಾ ಇದ್ಲು. ಆ ಕಡೆ ಬರ್ತಾ ಇದ್ದ ಎಲ್ಲ ಪಕ್ಷಿಗಳಿಗೂ ಕೂಡ ಆ ಮಿಲ್ಕ್ ಶೇಕ್ ವಾಸನೆ ಬಂತು. ಚೋಟು, ಎಲ್ಲೋ ಮಾವಿನ ಹಣ್ಣಿನ ಸುವಾಸನೆ ಬರ್ತಿದೆ. ಅದು ಅಲ್ಲಿ ನೋಡು, ಚಿಚ್ಚು ಮನೆ ಮುಂದೆ ಏನದು ಬೋರ್ಡ್ ಹಾಕಿರೋದು? ಅರೆ, ಚಿಚ್ಚು ಮ್ಯಾಂಗೋ ಮಿಲ್ಕ್ ಶೇಕ್. ಪರವಾಗಿಲ್ವೇ? ಚಿಚ್ಚು ಒಳ್ಳೆ ಕೆಲ್ಸನೇ ಮಾಡಿದಾಳೆ. ಬನ್ನಿ ಬನ್ನಿ ಬನ್ನಿ, ಈ ಬಿಸ್ಲಿಗೆ ತಂಪಾಗಿರುವ ಮಾವಿನಕಾಯಿ ಮಿಲ್ಕ್ ಶೇಕ್ ಕುಡೀರಿ. ಚಿಚ್ಚು, ಒಳ್ಳೆ ವ್ಯಾಪಾರವನ್ನೇ ಆರಂಭಿಸಿದೀಯಾ? ಹೌದು, ಸಿಟಿಗೆ ಯಾವಾಗ ಹೋಗಿದ್ದು? ಇವತ್ತು ಬೆಳಿಗ್ಗೆನೆ ಹೋಗಿದ್ದು. ನೀವೆಲ್ಲರೂ ಮಾವಿನ ಹಣ್ಣಿನ ಬಗ್ಗೆ ಆಲೋಚನೆ ಮಾಡುವಾಗ ನನ್ನಿಂದ ನೋಡಕ್ಕಾಗಿಲ್ಲ. ಅರೆ ಪರವಾಗಿಲ್ಲ. ಹೌದು, ಲಾಭ ಇಲ್ಲದೆ ನೀನು ಯಾವ ಕೆಲಸ ಮಾಡೋದಿಲ್ಲ. ಒಂದ್ ಗ್ಲಾಸಿಗೆ ಎಷ್ಟು? ಒಂದ್ ಗ್ಲಾಸಿಗೆ ಕೇವಲ 50 ರೂಪಾಯಿ. ಅರೆ 50 ರೂಪಾಯ? 50 ರೂಪಾಯಿಗೆ ಸಿಟಿಗೆ ಹೋಗಿ 1 kg ಮಾವಿನ ಹಣ್ಣು ತರಬಹುದು. ತುನಿ, ಆದ್ರೂ ಟೌನಿಗೆ ಹೋಗ್ಲಿಕ್ಕೆ ಬಸ್ಸಿಗೆ 100 ರೂಪಾಯಿ ಆಗುತ್ತೆ ಅಲ್ವಾ? ಹೌದೌದು. ಇಲ್ಲಿ ನೋಡು ಚಿಚ್ಚು, ಪರವಾಗಿಲ್ಲ, ನಮ್ಮೆಲ್ಲರಿಗೂ ಒಂದೊಂದ್ ಗ್ಲಾಸ್ ಕೊಡು. ಎಲ್ರೂ ಮಿಲ್ಕ್ ಶೇಕ್ ತಗೊಂಡು ಕುಡಿತಾ ಇದ್ದಾಗ ಆವಾಗ್ಲೇ ಮಕ್ಕಳು ಚಿನ್ನು, ಬನ್ನು, ಬುಜ್ಜಿ ಕೂಡ ಅಲ್ಲಿಗೆ ಬಂದ್ರು. ಅರೆ, ಮ್ಯಾಂಗೋ ಮಿಲ್ಕ್ ಶೇಕ್. ಅಮ್ಮ, ನಂಗೊಂದ್ ಗ್ಲಾಸ್ ತೆಕ್ಕೊಡಿ ಅಮ್ಮ. ಅಮ್ಮ, ನನಗೂ ಒಂದ್ ಗ್ಲಾಸ್ ತೆಗೆದು ಕೊಡಿ. ನೋಡಿದ್ರ, ನಾನು ಹೇಳ್ದಿಲ್ವಾ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ.
ಹೌದೌದು, ನಿಜವಾಗ್ಲೂ ರುಚಿ ತುಂಬಾ ಚೆನ್ನಾಗಿದೆ. ಚೋ எனக்கு இன்னொரு கிளாஸ் கூட வயித்துக்கு அப்படி ஜில்லுன்னு படுது. இப்போ மாங்காப்பழம் சாப்பிட்ட ಫೀಲಿಂಗೇ வந்துருச்சு. ಮಧ್ಯಾಹ್ನ 7 ಗಂಟೆ ಆಯ್ತು. ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಚಿಚುಕಾಗೆ ಹತ್ರ ಇದ್ದ ಮಾವಿನ ಹಣ್ಣುಗಳು ಖಾಲಿಯಾಯ್ತು. ಆದ್ರಿಂದ ಚಿಚುಕಾಗೆ ಇವಾಗ ಮಿಲ್ಕ್ ಶೇಕ್ ಅಲ್ಲಿ ಹಾಲು ಹಾಗೂ ಸಕ್ಕರೆನ ಜಾಸ್ತಿ ಹಾಕ್ತಾ ಇದ್ಲು. ಅವಾಗ ಚಿಚು ಅವಳ ಮನ್ಸಲ್ಲಿ, ವ್ಯಾಪಾರ ತುಂಬಾ ಚೆನ್ನಾಗಿತ್ತು. ಹಣ್ಣು ಖಾಲಿ ಆಗ್ತಾ ಇದೆ, ಆದ್ರೆ ತುಂಬಾ ಜನರು ಬರ್ತಾ ಇದಾರೆ. ಈ ಜ್ಯೂಸಲ್ಲಿ ನೀರ್ ಮಿಕ್ಸ್ ಮಾಡ್ಬೇಕು. ಹಾಗಂತ ನೀರನ್ನ ಮಿಕ್ಸ್ ಮಾಡ್ತಾ ಇದ್ಲು. ಆವಾಗ್ಲೇ ಸಿಟಿಯಿಂದ ಹಾಲು ಹಾಗೂ ಮಾವಿನ ಹಣ್ಣನ ಕುಹುಬಾತು ಆಟೋದಲ್ಲಿ ತಗೊಂಡ್ ಬಂದ್ಲು. ಸರಿಯಾಗಿ ಎಲ್ರೂ ಕೂಡ ಇನ್ನೊಂದು ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಬರ್ತಾ ಇದ್ದ ಆ ಸಮಯದಲ್ಲಿ ಚಿಚುಕಾಗೆ ಮಿಲ್ಕ್ ಶೇಕ್ ಅಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾ ಇರೋದನ್ನ ಎಲ್ರೂ ನೋಡಿದ್ರು. ಚಿಚ್ಚು, ಮಾವಿನ ಹಣ್ಣು ಖಾಲಿ ಆಗಿದೆ, ಅದಕ್ಕೇನೆ ನಾನು ತಂದಿದ್ದೀನಿ. ಹೌದು, ಯಾಕೆ ಆ ಜ್ಯೂಸ್ ಅಲ್ಲಿ ನೀರ್ನ ಮಿಕ್ಸ್ ಮಾಡ್ತೀಯಾ? ಅರೆ ಏನ್ ಚಿಚ್ಚು, ಜ್ಯೂಸ್ ಖಾಲಿ ಆಯ್ತು ಅಂತ ಅದ್ರಲ್ಲಿ ನೀರ್ನ ಮಿಕ್ಸ್ ಮಾಡ್ತಾ ಇದೀಯಾ? ಜನರು ಜಾಸ್ತಿ ಬಂದು ಹೋದ್ರು ಜ್ಯೂಸು ಖಾಲಿ ಆಯ್ತು ಅಂತ ಈ ರೀತಿ ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು. ಹೌದು ಚಿಚ್ಚು, ಹಣ ಕೊಡ್ತಾ ಇದಾರಲ್ವಾ, ಈ ರೀತಿ ಕಲಬೆರಕೆ ಮಾಡಿದ್ರೆ ಹೇಗೆ ಹೇಳು? ಅಯ್ಯಯ್ಯೋ, ನಾನು ನೀರೇನು ಮಿಕ್ಸ್ ಮಾಡಿಲ್ಲ. ಐಸ್ ಕ್ಯೂಬ್ ಅಲ್ಲಿ ಇಟ್ಟಿದ್ದೆ, ಅದೇ ಕರಗಿದ್ದು. ಇಲ್ಲಿ ನೋಡು ಚಿಚ್ಚು, ನೀನು ಸುಳ್ಳು ಹೇಳ್ಬೇಡ. ಕುಹುಬಾತು ಕೂಡ ನೋಡ್ತು ತಾನೆ? ಚಿಚ್ಚು, ನಾನ್ ತರುವಂತದ್ದು ಒಳ್ಳೆ ಹಾಲು, ನೀನ್ ಯಾಕೆ ಅದ್ರಲ್ಲಿ ನೀರ್ನ ಮಿಕ್ಸ್ ಮಾಡ್ತೀಯಾ? ಚಿಚ್ಚು ಅತ್ತೆ ಮೋಸ ಮಾಡ್ತಿದೆ, ಇಲ್ಲಿ ಜ್ಯೂಸ್ ಕುಡಿಯೋದ್ ಬೇಡ ಬನ್ನು. ಹೌದು, ನೀರ್ ಜ್ಯೂಸಿಗೆ 50 ರೂಪಾಯಿ ಕೊಡೋದು ದಂಡನೆ. ಅಯ್ಯಯ್ಯೋ, ನನ್ ವ್ಯಾಪಾರಕ್ಕೆ ಮೋಸ ಬರ್ತಾ ಇದೆ. ನಾನ್ ಮಾಡಿದ್ದು ತಪ್ಪೆ, ಹಣ ಬರ್ತದೆ ಅಂತ ದ್ರೋಹ ಮಾಡ್ಬಿಟ್ಟೆ. ನಿನ್ ತಪ್ಪುನ ತಿಳ್ಕೊಂಡ ಚಿಚ್ಚು. ವ್ಯಾಪಾರದಲ್ಲಿ ನಿಜಾಯಿತಿ ಮುಖ್ಯ. ವ್ಯಾಪಾರದಲ್ಲಿ ಕ್ವಾಲಿಟಿ ಇದ್ರೇನೆ ಜನರು ಅಧಿಕ ಸಂಖ್ಯೆಯಲ್ಲಿ ಬರ್ತಾರೆ. ಮೋಸ ಮಾಡಿದ್ರೆ ಯಾರು ಕೂಡ ಬರಲ್ಲ. ಅಯ್ಯಯ್ಯೋ, ಇನ್ ಮುಂದೆ ಈ ರೀತಿ ಮಾಡೋದಿಲ್ಲ. ಕುಹುಬಾತು ತಂದು ಕೊಡುವ ಹಾಲಲ್ಲಿ ಫ್ರೆಶ್ ಆದ ಜ್ಯೂಸ್ ಮಾಡಿ ಕೊಡ್ತೀನಿ. ಇವತ್ತು ಎಲ್ರು ಆಫ್ ರೇಟ್ ಕೊಟ್ರೆ ಸಾಕು. ಪರವಾಗಿಲ್ಲ ಚಿಚ್ಚು, ಇವತ್ತೊಂದಿನ ನಿನ್ನ ಕ್ಷಮಿಸಿ ಬಿಡ್ತಾ ಇದ್ದೀವಿ. ಆದ್ರೂ ನಿನ್ನಿಂದ ಮಾವಿನ ಹಣ್ಣು ತಿನ್ಬೇಕು ಎನ್ನುವ ಆಸೆ ನೆರವೇರಿತು. ಹಾಗೆ ಚಿಚು ಅವಳ ತಪ್ಪನ್ನ ತಿಳ್ಕೊಂಡು ಆದ್ರಿಂದ ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಎಲ್ರೂ ಬೇಸಿಗೆ ಕಾಲದಲ್ಲಿ ಮಿಲ್ಕ್ ಶೇಕ್ ನ ಕುಡಿದು ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ರು.